ನಮ್ ಯಾರ ಸಂಕಟಕ್ಕೂ ಬೆಲೆನೇ ಇಲ್ವಾ ಹಾಗಾದ್ರೆ? ನನಗೂ ಆತ್ಮಸಾಕ್ಷಿ ಅನ್ನೋದಿದೆ. ಸೂರ್ಯ ಇನ್ಯಾವತ್ತೂ ನಿನ್ನ ತಂಟೆಗೆ ಬರಲ್ಲ. ಅವನ ಹತ್ರ ಮಾತಾಡಿದ್ದೀನಿ, ಅದಕ್ಕೆ ಒಪ್ಕೊಂಡಿದ್ದಾನೆ ಅವನು. ಬರೀ ನಾನೊಬ್ಳು ಬಗ್ಗೆ ಮಾತಾಡ್ತಿಲ್ಲ ಆಂಟಿ. ನಾನು ಯಾರ ತಂಟೆಗೂ ಹೋಗಲ್ಲ ನನ್ನ ಮಗ. ಪ್ರಾಮಿಸ್ ಮಾಡ್ತೀನಿ ಬೇಕಾದ್ರೆ. ಇದು ಒಂದ್ಸಲ ಬಿಡಿಸ್ಬಿಡು ಅವನನ್ನ. ಎಲ್ಲಿಗೆ ಹೋಗ್ತಿದ್ಯಾ? ಅಪ್ಪಾಜಿ ಹತ್ರ ಮಾತಾಡೋದಕ್ಕೆ. ನಿಮ್ ಮಗನ ವಿರುದ್ಧ ಸಾಕ್ಷಿ ಹೇಳು, ಸತ್ಯನೇ ಹೇಳು ಅಂತ ಹೇಳಿದ್ರು ಅಪ್ಪ. ಈಗ ನೀವು ಸುಳ್ಳು ಸಾಕ್ಷಿ ಹೇಳು ಅಂತ ಹೇಳ್ತಿದ್ದೀರಲ್ವಾ? ಈ ವಿಷಯನ ಅಪ್ಪನ ಗಮನಕ್ಕೆ ತರಬೇಕು. ಏನು ಹೆದರ್ಸ್ತಾ ಇದೆಯಾ? ಅಸಹಾಯಕರನ್ನ ಎದುರಿಸಿ ತಮ್ಮ ಕೆಲಸ ಸಾಧಿಸ್ಕೊಳ್ಳೋದು ನಿಮ್ಮ ಬುದ್ಧಿ. ಆ ಥರ ಬೆಳೆಸಿಲ್ಲ ನಮ್ಮಪ್ಪ ನನ್ನ. ಅಪ್ಪ ಯಾವಾಗಲೂ ಸರಿ ದಾರಿ ತೋರಿಸ್ಕೊಂಡು ಬಂದಿದ್ದಾರೆ ನನಗೆ. ಈಗಲೂ ಅವ್ರ ನಿರ್ಧಾರನೇ ಮುಖ್ಯ ನನಗೆ. ಕಾತ್ಯಾನಿ, ಒಂದು ನಿಮಿಷ ಬಾ. ಅಪ್ಪ ಅಪ್ಪ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಪ್ಪ. ಯಾವ ವಿಷಯಕ್ಕಮ್ಮ? ಎಲ್ಲ ವಿಷಯಕ್ಕೂ. ಇಷ್ಟು ದಿನ ಅಲ್ಲ ಈಗ ಸ್ವಲ್ಪ ಹೊತ್ತಿನ ಮುಂಚಿನವರೆಗೂ ನಿಮ್ ಬಗ್ಗೆ ಈ ಮನೆ ಬಗ್ಗೆ ತಿರಸ್ಕಾರ ಬೆಳೆಸ್ಕೊಂಡ್ಬಿಟ್ಟಿದ್ದೆ. ನಿಮ್ ಮಗಳಾಗಿ ಹುಟ್ಟಿದ್ದು ಶಾಪ ಅಂದ್ಕೊಂಡಿದ್ದೆ. ಅದಕ್ಕೆ ಯಾವಾಗ್ಲೂ ನಿಮ್ ವಿರುದ್ಧ ನಡ್ಕೊಳ್ತಾ ಹಠ ಸಾಧಿಸ್ಕೊಂಡ್ ಬಂದೆ. ಅದರ ಬಗ್ಗೆ ಈಗ ಯಾಕಮ್ಮ ಮಾತು? ಯಾಕಂದ್ರೆ ನನ್ಗೆ ಈಗ ಅರ್ಥ ಆಗಿದೆಯಪ್ಪ, ನಾನು ಎಷ್ಟು ಅದೃಷ್ಟವಂತೆ ಅಂತ. ನಿಮ್ ಮಗಳಾಗಿ ಹುಟ್ಟಿದ್ದಕ್ಕೆ ಊರಲ್ಲಿ ನಂಗೆ ಎಷ್ಟು ಗೌರವ ಇದೆ ಅಂತ ಈಗ ಅರ್ಥ ಆಯ್ತು ಅಪ್ಪ. ನಿಮ್ ಮಗಳಾಗಿರೋದಕ್ಕೆ ನಿಮ್ ಸ್ನೇಹಿತರು ಅವ್ರ ಮನೆ ಸೊಸೆ ಮಾಡ್ಕೋತಿರೋದು ನನ್ನನ್ನ. ನನ್ನೆಲ್ಲ ಸುಖ ಸಂತೋಷ ನೆಮ್ಮದಿಗೆ ನೀವಪ್ಪ ಕಾರಣ. ನಿನ್ ಬಾಯಲ್ಲಿ ಮಾತು ಕೇಳೋದಕ್ಕೆ ತುಂಬಾ ಖುಷಿ ಆಗ್ತಿದೆ ಕಣೆ. ಆದ್ರೆ ಇದ್ಕಿದ್ದ ಹಾಗೆ ಜ್ಞಾನೋದಯ ಆಗೋದಕ್ಕೆ ಏನ್ ಕಾರಣ? ದೇವಸ್ಥಾನದಲ್ಲಿ ನಂಗೊಬ್ರು ಅಜ್ಜಿ ಸಿಕ್ಕಿದ್ರಪ್ಪ. ಅವರೇ ನಂಗೆ ಇದನ್ನೆಲ್ಲ ತಿಳಿಸಿ ಅರ್ಥ ಮಾಡಿಸಿದ್ದು. ನನಗೇನೋ ಸಾಕ್ಷಾತ್ ಅಮ್ಮನವರೇ ಬಂದು ಅಜ್ಜಿ ರೂಪದಲ್ಲಿ ನನಗೆ ತಿಳಿ ಹೇಳಿದ್ರು ಅನ್ಸುತ್ತೆ. ಯಾಕೋ ನಂಬಿಕೆನೆ ಬರ್ತಾ ಇಲ್ಲ ಕಣೆ. ಹಿರಣ್ಮಯಿಗೆ ಯಾವುದೋ ಹೆಂಗ್ಸ್ ಬಂದು ಅಮ್ಮನವರೇ ಮಡ್ಲಕ್ಕಿ ಬೇಡೋಕ್ ಹೇಳಿದ್ರು ಅಂದ್ರೆ ಅದನ್ನ ನಂಬ್ತೀರಾ? ಆದ್ರೆ ಕಾತ್ಯಾಯನಿ ವಿಷಯದಲ್ಲಿ ಯಾಕೆ ಅಪನಂಬಿಕೆ ಇರ್ಬೋದು ಅಲ್ವಾ? ನಿನ್ನ ಈ ಸಂತೋಷಕ್ಕೆ, ನಿನ್ನ ಈಗಿನ ಬದುಕಿಗೆ ನಾನು ನಿಮ್ಮಪ್ಪ ಅನ್ನೋದು ನೆಪ ಅಷ್ಟೇ. ಇದಕ್ಕೆ ನಿಜವಾದ ಕಾರಣ ನಮ್ಮ ರಂಗುವಿನ ದೊಡ್ಡತನ, ಜೊತೆಗೆ ಗಾಯತ್ರಿ ಅವರ ಹೃದಯವಂತಿಕೆನೂ ಕಾರಣನೇ. ಇಲ್ಲ ಅಂದ್ರೆ ಅವ್ರ ಇನ್ನೊಬ್ಬ ಮಗನ ಅರೆಸ್ಟ್ ಮಾಡಿಸಿರೋ ನಮ್ಮ ಸಂಬಂಧನ ಬೆಳೆಸೋದಕ್ಕೆ ಯಾವ ತಾಯಿ ಒಪ್ತಿದ್ರು? ಇವ್ರ ಜಾಗದಲ್ಲಿ ಬೇರೆ ಯಾರೇ ಇದ್ರು ಮಗನ್ ಬಿಡಿಸೋದಕ್ಕೋಸ್ಕರ ಈ ಸಂಬಂಧ ಬೆಳೆಸ್ತಿದ್ವಿ ಅಂತ ಹೇಳ್ತಾ ಇದ್ರು. ನಿಶ್ಚಿತಾರ್ಥ ಆದ್ಮೇಲಾದ್ರೂ ಸಂಬಂಧಿಕರಾಗ್ತಿದ್ವಿ ಅನ್ನೋ ಸದರ ತಗೊಂಡು ಮಗನ ಈ ಕೇಸಿಂದ ಹೊರಗೆ ತರಬಹುದಾ ಅಂತ ಕೇಳಬಹುದಿತ್ತು. ಆದ್ರೆ ಒಂದಿನೂ ಒಂದ್ ಕ್ಷಣಕ್ಕೂ
ಗಾಯತ್ರಿ ಅವರು ಆ ರೀತಿ ಕೇಳಲಿಲ್ಲ. ಆಯ್ತಾಯ್ತು, ನಿಮ್ ಪ್ರಕಾರ ನನ್ನ ಗಂಡನ ಮನೆಯವರು ದೊಡ್ಡ ಮನ್ಸಿರೋರೇ ಆಗಿರ್ಬೋದು, ಆದ್ರೆ ನೀವ್ ಮಾತ್ರ ನನ್ಗೆ ಒಳ್ಳೇದಾಗ್ಲಿ ಅಂತಾನೆ ಹರಿಸ್ತಿದ್ದೀರಾ ಅಲ್ವಾ? ಹೌದಮ್ಮ. ನನ್ನ ಪ್ರಕಾರ ನಿಮ್ ಒಳ್ಳೆ ಹಾರೈಕೆಗಳೇ ನನ್ನನ್ನ ಇಷ್ಟು ಒಳ್ಳೆ ಮನೆಗೆ ಸೇರಿಸ್ತಾ ಇರೋದು. ನೀ ಪೂಜ್ಸೋ ಅಮ್ಮನವರಿಂದಾನೆ ಈ ಮದ್ವೆ ನಡೀತಾ ಇರೋದು. ಅಪ್ಪ, ನಾನು ಈಗ ಅಮ್ಮನವ್ರನ್ನ ತುಂಬಾ ನಂಬಕ್ ಶುರು ಮಾಡಿದೀನಿ. ಒಂದ್ ವೇಳೆ ಈ ಮದ್ವೆ ಏನಾದ್ರು ನಿಂತೋದ್ರೆ ನಿಮ್ ಬಗ್ಗೆ, ಅಮ್ಮನವ್ರ ಬಗ್ಗೆ ಮತ್ತೆ ನಂಬಿಕೆ ಕಳ್ಕೊಂಡ್ಬಿಡ್ತೀನಿ. ಇಷ್ಟೆಲ್ಲ ಒಳ್ಳೆ ಮಾತಾಡಿ ಕೊನೆಗೆ ಅಕ್ಕೆ ಕಹಿ ವಿಷಯ. ನಂಬದವರಿಗೆ ಆ ತಾಯಿ ಕೆಡಕ್ ಮಾಡೋದುಂಟೆ. ಈ ಮದುವೆ ಯಾಕೆ ನಿಲ್ಲುತ್ತಮ್ಮ? ಯಾವ ವಿಘ್ನನೂ ಇಲ್ಲದೆ ನಡೆದೇ ನಡೆಯುತ್ತೆ. ಕೇಳಿಸ್ಕೊಂಡೆ ತಾನೆ ಈ ಮದುವೆ ನಡೆಯೋದು ಎಷ್ಟು ಅನಿವಾರ್ಯ ಅಂತ. ಯಾಕೋ ನಿನ್ ಮಾಮೂಲಿ ತರ ಇಲ್ಲ ಕಣೆ. ಇರಕ್ ಆಗ್ತಿಲ್ಲ ಅಮ್ಮ. ಅದೇ ಯಾಕೆ? ಏನಾದ್ರೂ ಪ್ರಾಬ್ಲಮ್ ಇದ್ರೆ ಹೇಳ್ಕೊಮ್ಮ. ಸೂರ್ಯ ಅವ್ರ ಕೇಸು ನಾಳೆ ಕೋರ್ಟಿಗೆ ಬರುತ್ತೆ. ನಾನು ಸಾಕ್ಷಿ ಹೇಳಬೇಕು. ಈ ವಿಷಯದ ಬಗ್ಗೆ ನೀನು ಯಾಕೆ ಯೋಚನೆ ಮಾಡ್ತೀಯಾ? ಶ್ರೀಕಂಠ್ ಅವ್ರು ಹೇಳಿಲ್ವಾ ಸೂರ್ಯನ ಕೋರ್ಟ್ ಕೇಸಿಗೂ ಈ ಮದುವೆಗೂ ಯಾವ ಸಂಬಂಧನೂ ಇಲ್ಲ ಅಂತ? ಹಾಗಾದ್ರೆ ನಾಳೆ ಕೋರ್ಟ್ನಲ್ಲಿ ಸತ್ಯನೇ ಹೇಳು ಅಂತ್ಯಮ್ಮ? ಕೇಳೋದೇನೆ, ಸತ್ಯನೇ ಹೇಳಬೇಕು. ನಾನು ಹೇಳೋ ಸತ್ಯದಿಂದ ಕಾತ್ಯಾನಿ ಸಮರ್ಥ ಅವ್ರ ಮದ್ವೆಗೋ ಅಪ್ಪ ರಂಗರಾವ್ ಅಂಕಲ್ ಸ್ನೇಹಕ್ಕೋ ಯಾವ ತೊಂದರೆನೂ ಆಗಲ್ಲ ಅಲ್ವಾ? ರಂಗರಾವ್ ಅವರು ಅದಕ್ಕೆ ಅವಕಾಶನೇ ಕೊಡಲ್ಲ. ನೀನು ಧೈರ್ಯವಾಗಿ ಸತ್ಯ ಹೇಳು. ನನ್ನ ಮಗ ಮಾಡಿರೋದು ತಪ್ಪೋ ಸರಿನೋ ನನಗೆ ಗೊತ್ತಿಲ್ಲ. ನನ್ನ ಮಗ ನನಗೆ ಬೇಕು ಅನ್ನೋದಷ್ಟೇ ನನಗೆ ಅರ್ಥ ಆಗ್ತಿರೋದು. ನಮ್ಗೆ ಇಷ್ಟೆಲ್ಲ ಅನುಕೂಲ ಮಾಡಿಕೊಟ್ಟಿರೋ ನೀನು ನನ್ನ ಮಗನ ಕಾನೂನಿನ ಬಂಧನದಿಂದ ಆದಷ್ಟು ಬೇಗ ಬಿಡುಗಡೆ ಮಾಡು ತಾಯಿ. ನೀನಿರೋದೇ ನಿಜ ಆಗಿದ್ರೆ ನನ್ನ ಮಗ ಈ ಕೇಸಿಂದ ಆಚೆ ಬರಬೇಕು. ಹಿರಣ್ಮಯಿ ಸುಳ್ಳು ಸಾಕ್ಷಿ ಹೇಳಬೇಕು. ತೀರ್ಪು ನಮ್ಮ ಸೂರ್ಯನ ಪರವಾಗಿ ಆಗಬೇಕು ತಾಯಿ. ನಿನ್ನೇ ನಂಬಿದ್ದೀವಿ. ಹಿರಣ್ಮಯಿ ಯಾವುದೇ ಕಾರಣಕ್ಕೂ ಸೂರ್ಯನ ವಿರುದ್ಧವಾಗಿ ಸಾಕ್ಷಿ ಹೇಳದೇ ಇರೋ ಹಾಗೆ ನೀನೇ ನೋಡ್ಕೋಬೇಕು. ಕೋರ್ಟಿಗೆ ಹೋಗ್ತಾ ಇದ್ದೀವಿ. ನಿನ್ನ ಆಶೀರ್ವಾದ ನಮ್ಮ ಮನೆಯವ್ರ ಮೇಲೆ ಸದಾ ಇರಲಿ ತಾಯಿ. ಇದೆಯಾ? ಯಾರೋ ಮಾಡಿದ ತಪ್ಪಿಗೆ
ನಾವು ಕೋರ್ಟ್ ಮೆಟ್ಲು ಹತ್ಬೇಕಾಯ್ತಲ್ಲ ಅಂತ ಬೇಸರ ಅವಳಿಗೆ. ನೋಡಮ್ಮ, ನೀನು ಹೇಳೋ ಸಾಕ್ಷಿ ಮೇಲೆ ನನ್ನ ಮಗಳ ಭವಿಷ್ಯ ನಿಂತಿದೆ. ನಿನ್ನನ್ನೇ ನಂಬಿದ್ದೀನಿ, ಕೈ ಬಿಡಬೇಡಮ್ಮ. ಹಣ ಅಧಿಕಾರದಿಂದ ಏನು ಬೇಕಾದರೂ ಮಾಡಿ ದಕ್ಕಿಸ್ಕೋಬೋದು ಅಂತ ಅಂದ್ಕೊಂಡಿದ್ದಾನೆ. ಬುದ್ಧಿ ಕಲಿಸೋಣ. ನೀನು ಮಾಡಿರೋ ಹಲ್ಕ ಕೆಲಸಕ್ಕೆ ನಿನಗೆ ಶಿಕ್ಷೆ ಕೊಡಿಸ್ದೆ, ನಾವಿಲ್ಲಿಂದ ಕಾಲ್ ತೆಗಿಯಲ್ಲ ಕಣೋ. ಬರೆದಿಟ್ಕೋ. ಬನ್ನಿ ಅಪ್ಪ. ಕರೀರಿ. ಸೂರ್ಯ ಸೂರ್ಯ ಸೂರ್ಯ. ಯುವರ್ ಆನರ್, ದಿನಾಂಕ 23/4/2019 ಶಿವು ರಂಗದೊರೆ ಅನ್ನೋರ ಮೇಲೆ ಬೆಟ್ಟದಲ್ಲಿ ನಂಜುಂಡೇಶ್ವರ ದೇವಸ್ಥಾನದಲ್ಲಿ ವಿಷದ ಕತ್ತಿಯಿಂದ ಹಲ್ಲೆ ಆಯಿತು. ಈ ಕೇಸಿನ ಐಒ ಸುಪಾರಿ ಕಿಲ್ಲರ್ಸ್ನ ಅರೆಸ್ಟ್ ಮಾಡಿ ಅವ್ರನ್ನ ವಿಚಾರಣೆಗೆ ಒಳಪಡಿಸಿ ಹೊರಬಂದ ಸತ್ಯ ಏನು ಅಂದರೆ, ಅವರಿಗೆ ಸುಪಾರಿ ಕೊಟ್ಟಿದ್ದು ಕಟಕಟೆಯಲ್ಲಿ ನಿಂತಿರೋ ಈ ಸೂರ್ಯ. ಹಲ್ಲೆ ಕೆಚ್ಚಾಕಿದ್ದು ಹಿರಣ್ಮಯ್ಯ ಅನ್ನೋರ ಮೇಲೆ. ಅಕಸ್ಮಾತ್ ಆಗಿ ಶಿವು ಅವರು ಅಡ್ಡ ಬಂದಿದ್ದರಿಂದ ಅವರ ಹೊಟ್ಟೆಗೆ ಆ ವಿಷದ ಕತ್ತಿ ತಗಲಿ ಅವರು ಆಸ್ಪತ್ರೆ ಸೇರಿದ್ರು. ಇದು ಶಿವು ಅವರು ಟ್ರೀಟ್ಮೆಂಟ್ ಕೊಟ್ಟ ಡಾಕ್ಟರ್ ಸರ್ಟಿಫಿಕೇಟ್. ವಿಷದ ಕತ್ತಿ ತಗಲಿದ್ರಿಂದ ಅವರ ಮೈ ತುಂಬೆಲ್ಲ ವಿಷ ಹರಡಿ ಅವರ ಪ್ರಾಣಕ್ಕೆ ಹಾನಿಯಾಗಿತ್ತು. ವಿಷದ ಕತ್ತಿಯಿಂದ ದಾಳಿ ಮಾಡಿದ್ರಿಂದ ಅವರ ದೇಹದ ತುಂಬೆಲ್ಲ ವಿಷ ಹರಡಿತ್ತು. ಪವಾಡ ರೀತಿಯಿಂದ ಬದುಕಿದ್ದಾರೆ ಅಷ್ಟೇ ಅಂತ ಹೇಳ್ತಾರೆ. ಇನ್ನು ದಾಳಿಗೆ ಬಳಸಿದ ಕತ್ತಿಗೆ ನಾಗರ ಹಾವಿನ ವಿಷ ಸೋರಿತ್ತು ಅಂತ ಆ ರಿಪೋರ್ಟ್ ಹೇಳುತ್ತೆ. ಯಾವುದೋ ಒಂದು ಸಣ್ಣ ಮನಸ್ತಾಪನ ಮನಸ್ಸಲ್ಲಿ ಇಟ್ಕೊಂಡು ಒಬ್ಬರ ಪ್ರಾಣಕ್ಕೆ ಸ್ಕೆಚ್ ಆಗುವಂತ ಈ ಕೊಲೆಗಾರ ಸೂರ್ಯನಿಗೆ ತಕ್ಕ ಶಿಕ್ಷೆ ಆಗಬೇಕು ಅಂತ ತಮ್ಮಲ್ಲಿ ಪ್ರಾರ್ಥಿಸ್ತೀನಿ ಯುವರ್ ಆನರ್. ಯುವರ್ ಆನರ್, ನಮ್ಮ ಕಕ್ಷಿದಾರ ಕೊಲೆ ಆರೋಪ ಎದುರಿಸ್ತಾ ಇದ್ದಾರೆ. ಇನ್ನು ಅವ್ರ ಮೇಲಿನ ಆರೋಪ ಸಾಬೀತಾಗಿಲ್ಲ. ಪ್ರಾಸಿಕ್ಯೂಷನ್ ಅವರು ಅವ್ರನ್ನ ಕೊಲೆಗಾರ ಅಂತ ಗುರುತಿಸಿರೋದು ತಪ್ಪಾಗುತ್ತೆ. ಅಬ್ಜೆಕ್ಷನ್ ಸಸ್ಟೈನ್ಡ್. ಮಿಸ್ಟರ್ ಭರತ್ ಕುಮಾರ್, ಸೂರ್ಯನೇ ಕೊಲೆ ಪ್ರಯತ್ನ ಮಾಡಿದ್ದಾನೆ ಅನ್ನೋದಕ್ಕೆ ನಿಮ್ಮ ಹತ್ರ ಏನಾದ್ರು ಪ್ರಬಲವಾದ ಸಾಕ್ಷಿ ಇದೆಯಾ? ಮೊದಲನೇ ಸಾಕ್ಷಿ ಈ ಕೇಸಿನ ಐಒ. ಕ್ಷಮಿಸಿ, ಕಾರಣಾಂತರಗಳಿಂದ ಅಜಯ್ ಸಾಹೇಬರು ಬರೋಕ್ಕಾಗಿಲ್ಲ. ಅವ್ರ ಪರವಾಗಿ ನಾನು ಬಂದಿದ್ದೀನಿ. ಹಿರಣ್ಮಯ್ಯ ಅವರು ಕೊಟ್ಟ ಕಂಪ್ಲೇಂಟಿನ ಆಧಾರದ ಮೇಲೆ ಇವರನ್ನು ಅರೆಸ್ಟ್ ಮಾಡಿದ್ದೀವಿ ಯುವರ್ ಆನರ್. ಅಷ್ಟೇ ಅಲ್ಲ, ಸುಪಾರಿ ತಗೊಂಡ ರೌಡಿಗಳು ಈ ಕ್ರೈಮ್ನ ಹಿಂದೆ ಸೂರ್ಯ ಇರೋದನ್ನ ಒಪ್ಕೊಂಡಿದ್ದಾರೆ. ಅವರ ಹೇಳಿಕೆನ ರೆಕಾರ್ಡ್ ಕೂಡ ಮಾಡಿದ್ದೀನಿ ಯುವರ್ ಆನರ್. ಆ ಸುಪಾರಿ ರೌಡಿಗಳನ್ನ ಹಾಜರುಪಡಿಸ್ರಿ.
ರೀತಿ ಹೇಳಿಕೆ ಕೊಟ್ಟಿದ್ದು ನಿಜಾನಾ? ಹೌದು, ಆದರೆ ಬಲವಂತಕ್ಕೆ ಕೊಟ್ಟು ಸಾಕ್ಷಿ ಅದು. ಸುಳ್ಳು ಹೇಳಬೇಡಿ. ಸೂರ್ಯ ಅವರು ಸುಪಾರಿ ಕೊಟ್ಟು ಕತ್ತಿನ ಪೊಲೀಸರು ವಶಪಡಿಸ್ಕೊಂಡಿದ್ದಾರೆ. ಅದನ್ನ ಕೋರ್ಟ್ಗೂ ಪ್ರೊಡ್ಯೂಸ್ ಮಾಡಿದೀವಿ ಯುವರ್ ಆನರ್. ಅವರೇ ಕೊಟ್ಟಿದ್ದು ಅಂತ ಇವರು ಒಪ್ಕೊಂಡಿದ್ದಾರೆ. ಇವರೇ ಆ ಕತ್ತಿ ಬೀಸಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಏನ್ರಿ? ಇದೇ ಯುವರ್ ಆನರ್, ಘಟನೆ ನಡೆದ ದೇವಸ್ಥಾನದ ಎದುರುಗಡೆ ಮನೆಯಲ್ಲಿ CCTV ಇದೆ. ಅದರ ಫುಟೇಜ್ ನಾವು ಕಲೆಕ್ಟ್ ಮಾಡಿದ್ದೀವಿ. ಇದರಲ್ಲಿ ಇವ್ರ ಕೃತ್ಯ ಎಲ್ಲ ಕಣ್ಣು ಕಟ್ಟದಾಗ ಕಾಣಿಸ್ತಾ ಇದೆ. ಇದರಲ್ಲಿ ಯಾವ ವಿಡಿಯೋನೂ ಇಲ್ಲ, ಎಲ್ಲ ಖಾಲಿ ಇದೆಯಲ್ರಿ? ನಾವು ಅಲ್ಲೇ ಮಾಡಿದ್ರಲ್ವಾ ಜಡ್ಜ್ ಸಾಹೇಬ್ರೆ ರೆಕಾರ್ಡ್ ಆಗೋಕ್ಕೆ. ಇವರು ಸುಳ್ಳು ಹೇಳ್ತಿದ್ದಾರೆ ಯುವರ್ ಆನರ್. ನೀವೇ ಕೆಲಸ ಮಾಡಿದ್ದಂತ ಒಪ್ಕೊಳ್ಳಿಲ್ಲ ಅಂದರೆ ಸೂರ್ಯ ಅವರಿಗೆ ಟಾರ್ಚರ್ ಕೊಡ್ತೀವಿ, ಹಿಂಸೆ ಕೊಡ್ತೀವಿ ಅಂತ ಹೇಳಿದರು ಪೊಲೀಸವರು. ಸೂರ್ಯಣ್ಣ ನಮ್ಮ ಮಗುಗೆ ಹುಷಾರಿಲ್ಲದೆ ಹೋದಾಗ ತುಂಬ ಸಹಾಯ ಮಾಡಿದ್ರು ಅವರು. ತುಂಬ ಒಳ್ಳೆಯವರವರು. ಇವ್ರಿಗೆ ತೊಂದರೆ ಆಗಬಾರ್ದಂತ ನಾವು ಸುಳ್ಳು ಹೇಳಿದ್ವಿ. ಪೊಲೀಸವರು ಹೇಗೆ ಹೇಳ್ಕೊಟ್ರೋ ಹಾಗೆ. ಅದನ್ನು ಅವರು ರೆಕಾರ್ಡ್ ಮಾಡ್ಕೊಂಡ್ರು.